ಎಲ್ಲರಿಗೂ ನಮಸ್ಕಾರ. ಎಸ್.ಎಲ್. ಭೈರಪ್ಪ ಅವರ ಪರ್ವ ಕಾದಂಬರಿಯನ್ನು ಮುಂದುವರಿಸೋಣ. ಕೃಷ್ಣ, ಭೀಮ ಮತ್ತು ಅರ್ಜುನ ಇವರು ಜರಾಸಂಧನ ಗಿರಿವ್ರಜ ನಗರಕ್ಕೆ ಬರ್ತಾರೆ. ಬಂದು ಅಲ್ಲಿದ್ದಂತಹ ಒಂದು ಹಳೆಯ ನಗಾರಿಯನ್ನು ಒಡೆದು ಚೂರು ಮಾಡಿ ಮೇಲಿಂದ ಎಸೆದು ಜರಾಸಂಧನಿಗೆ ಒಂದು ಸವಾಲನ್ನು ಕೂಡ ಒಡ್ಡುತ್ತಾರೆ. ಅದೇನು ಅಂದರೆ, ಅವನು ನಿಜವಾದ ಕ್ಷತ್ರಿಯ ಮತ್ತು ಆರ್ಯನೇ ಆದರೆ ತಮ್ಮ 3 ಜನದಲ್ಲಿ ಒಬ್ಬರನ್ನ ದ್ವಂದ್ವ ಯುದ್ಧದಲ್ಲಿ ಸೋಲಿಸ್ಬೇಕು. ತಾವು ಸೋತ್ರೆ ಅಲ್ಲಿಂದ ಸೈನ್ಯ ಸಮೇತ ಹೊರಟೋಗ್ತೀವಿ, ಇವನು ಸೋತ್ರೆ ಇವನ ಮಗನಾದ ಸಹದೇವನಿಗೆ ಪಟ್ಟವನ್ನ ಕಟ್ಟಿಬಿಟ್ಟು ಹೋಗ್ತೀವಿ ಅಂತ ಹೇಳಿದಾಗ ಜರಾಸಂಧ ಕೃಷ್ಣ ಮತ್ತು ಅರ್ಜುನ ಇಬ್ಬರನ್ನು ಆರಿಸ್ಕೊಡಲ್ಲ, ಬದಲಿಗೆ ಭೀಮನನ್ನ ಆರಿಸ್ಕೊಳ್ತಾನೆ. ಏಕೆಂದ್ರೆ ಅವನ ಮೈಕಟ್ಟು ಮತ್ತೆ ಅವನ ಅಂಗಸೌಷ್ಠವ ಎಲ್ಲ ತನಗೆ ಸರಿಸಾಟಿಯಾಗಿದೆ ಅನ್ನೋ ಭಾವನೆಯಿಂದ ಅವನು ಭೀಮನನ್ನ ಕರೀತಾನೆ. ಈಗ ಯುಯುಧಾನ ಮನಸ್ಸಲ್ಲಿ ಅನ್ಕೊಳ್ತಾನೆ, ಎಷ್ಟು ಸುಲಭವಾಗಿ ಕೃಷ್ಣನ ಬೋನಿಗೆ ಈ ಜರಾಸಂಧ ಬಿದ್ದ ಅಲ್ವಾ. ವೈರಿಯ ಮನಸ್ಸಿನ ಮರ್ಮವನ್ನ ಅರಿದ್ರೆ ಯುದ್ಧದ ಮುಕ್ಕಾಲು ಕೆಲಸ ಮುಗಿದ ಹಾಗೆ ಅಂತ ಕೃಷ್ಣ ಹೇಳೋದು ಸರಿನೇನೆ. 33-34 ವಯಸ್ಸಿನ ಭೀಮನಿಗಿಂತ 2 ವರ್ಷ ಕಡಿಮೆ ಈ ಕೃಷ್ಣನಿಗೆ. ಅವನ ಸೋದರ ಮಾವ ಕಂಸನಿಗೆ ಹೆಣ್ಣು ಕೊಟ್ಟ ಮಾವ ಈ ಜರಾಸಂಧ. ಸುಮಾರು 70 ವರ್ಷ ಹತ್ತತ್ರ. ವಯಸ್ಸಿನ ಅಂತರ ಎಷ್ಟೊಂದು. ಇಷ್ಟು ವಯಸ್ಸಾಗಿದ್ರು ಕೂಡ ಮಗನಿಗೆ ಪಟ್ಟ ಕಟ್ಟದೇ ಇರೋಂತಹ ಲೋಭ ಒಂದು. ಹಾಗೇನೆ ಸಮವಯಸ್ಕರು ಅಲ್ಲದೆ ಇರೋರ ಜೊತೆಗೆ ಮಲ್ಲ ಯುದ್ಧ ಮಾಡಬಾರದು ಅನ್ನೋ ನಿಯಮ ನಿನಗೆ ಗೊತ್ತಿಲ್ವೇನೋ ಅಂತ ಕೃಷ್ಣನನ್ನ ಯಾರಾದ್ರೂ ಕೇಳಿದ್ರೆ, ಇಲ್ಲ, ಯಾರು ಕೇಳಲೇ ಇಲ್ಲ. ಕೇಳೋದಿಲ್ಲ ಅನ್ನೋ ಮರ್ಮ ಕೂಡ ಕೃಷ್ಣನಿಗೆ ಗೊತ್ತಿತ್ತು. ಮಲಕೊಂಡಿದ್ದ ಮಗನನ್ನ ಎಬ್ಬಿಸಿ ಅವನಿಗೆ ಯುವರಾಜ ಪಟ್ಟವನ್ನ ಕಟ್ತಾನೆ ಜರಾಸಂಧ. ಅಷ್ಟರಲ್ಲಿ ಎದ್ದ ಅರಮನೆ ಸಮಸ್ತರ ಎದುರಿಗೆ ಅಖಾಡಕ್ಕೆ ಹೋಗಿ ನಿಂತ್ಕೊಳ್ತಾನೆ. ಈ ಜರಾಸಂಧನದು ಭಾರಿ ಮೈಯೇನೋ ಹೌದು, ಹುಟ್ಟಿನಿಂದನೂ ಅವನು ಭಾರಿ ಮೈನವನೇನೆ. ಆದರೆ ವಯಸ್ಸಿನಿಂದ ರಾಜಭೋಗದಿಂದ ಅವನು ಭೀಮನಿಗೆ ಸರಿಸಾಟಿ ಖಂಡಿತ ಅಲ್ಲ. ಏಕೆಂದರೆ ಭೀಮನದು ಬಿಗಿಗೊಂಡ ಮಾಂಸ ಇರುತ್ತೆ, ಮೂಳೆ ಒಂದು ರೀತಿ ಕಲ್ಲಾದ ಹಾಗೆ ಆಗಿರುತ್ತೆ. ಕಾರಣ, ಒಂದು ದಿನವೂ ಅವನು ಬಿಡದೆ ಮಾಡದೇ ಇದ್ದಂತಹ ಅಂಗಸಾಧನೆ. ಇವೆಲ್ಲಕ್ಕಿಂತ ಮುಖ್ಯವಾದದ್ದು ವಯಸ್ಸು. ಕೈ ಮಿಲಾಯಿಸ್ತಾರೆ, ಹೆಗಲಿಗೆ ಹೆಗಲ ಆನಿಸಿ ನೂಕಾಡೋದ್ರಲ್ಲೇನೆ ಆ ಜರಾಸಂಧನಿಗೆ ದಮ್ಮು ಬರೋಕ್ಕೆ ಶುರು ಆಗತ್ತೆ. ಆಗ ಭೀಮ ಜರಾಸಂಧ ಸುಸ್ತಾದಂತೆ ಕಾಣುತ್ತೆ, ಹೋಗ್ಲಿ ಬಿಟ್ಬಿಡು ಅಂತ ಕೃಷ್ಣ ಚುಚ್ಚು ಮಾತಾಡ್ತಾ ಇರ್ತಾನೆ. ಆ ಮುದುಕ ರೇಗ್ತಾ ಇರ್ತಾನೆ, ತನ್ನ ಶಕ್ತಿಯನ್ನೆಲ್ಲ ಒಟ್ಟಿಗೆ ಪ್ರದರ್ಶನ ಮಾಡಿ ಹೊರಗಡೆ ಹಾಕ್ತಾ ಇರ್ತಾನೆ. ಇನ್ನು ಬೇಗ ತಿದಿ ಹೊಡೆದ ಹಾಗೆ ಹೊಟ್ಟೆ ತನಕ ಉಸಿರಾಡಕ್ಕೆ ಶುರು ಮಾಡ್ತಾನೆ. ಭೀಮನಿಗೆ ಮಂದ ಬುದ್ಧಿ, ಅಂದ್ರೆ ಬರೀ ಕುಸ್ತಿಯ ಬಿಗಿತ ಪಟ್ಟುಗಳ ಆಟ ಆಡ್ತಾ ಇರ್ತಾನೆ. ಅಥವಾ ಮುದುಕ ಇವನ್ ಜೊತೆ ಯಾಕೆ ಅನ್ನೋ ಕನಿಕರ ಅವನಿಗಿತ್ತೋ ಏನೋ ಗೊತ್ತಿಲ್ಲ. ಕೃಷ್ಣ ಎಷ್ಟು ಸಲ ಸನ್ನೆ ಮಾಡಿದ್ರು ಅವನಿಗೆ ಅರ್ಥ ಆಗೋದಿಲ್ಲ. ಕೊನೆಗೆ ಅರ್ಜುನ ಕೃಷ್ಣ ಇಬ್ರು 2 ಕಡೆಯಿಂದ ಸನ್ನೆ ಮಾಡಿ ಅವನಿಗೆ ತಿಳಿ ಹೇಳ್ತಾರೆ. ಸುಸ್ತಾಗಿ ಉಸಿರು ಹತ್ತಿ ಬಂದ ಜರಾಸಂಧನನ್ನ ಮಕಾಡೆ ಕೆಡವಿ ಬೆನ್ನಿನ ಮೇಲೆ ಏರಿ ಅದುಮಿದ ತಕ್ಷಣವೇ ಅವನ ಕೊನೆ ಉಸಿರು ಹೊರಟು ಹೋಗುತ್ತಂತೆ. ಯುಯುಧನ ಭೀಮನು ಜರಾಸಂಧನನ್ನ ಬೇಕಂತೆ ಅಂಗಾತ ಮಾಡಿ ಸೋಲಿಸಿ ಕೊಲ್ಲಲಿಲ್ಲ, ಕೊಂದ್ರು ಸೋಲಿಸ್ಲಿಲ್ಲ. ಹಿರಿಯರು ಅಂದ್ರೆ ಭೀಮನ್ಗೆ ಭಕ್ತಿ ಜಾಸ್ತಿ ಅಂತ ಕೃಷ್ಣನೇ ಆವತ್ ನನ್ನ ಕೈಲಿ ಹೇಳಿದ್ದ. ಪುಕ್ಕಲ ಮಗ ಸಹದೇವ ಅಂಜಿ ನಡುಕ್ತಾ ನಿಂತು ಬಿಟ್ಟಿದ್ದಂತೆ. ಬಹಳ ಗತ್ತಿನ ಅಪ್ಪ ಮಕ್ಕಳು ಯಾಕೆ ಬೇಗ ಪುಕ್ಕಲರಾಗ್ತಾರೆ ಅಂತ ಯುಯುಧನ ಅನ್ಕೊಳ್ತಾನೆ. ಬೆಳಕು ಹರಿಯುತ್ತೆ. ಜರಾಸಂಧನ ಹೆಣವನ್ನ ಅರಮನೆ ಮುಂದೆ ಇಟ್ಟು ಅವನ ನಿಧನವನ್ನ ಪ್ರಚುರ ಮಾಡಿಸಿದಾಗ ಊರಿನ ಜನ ಎಲ್ಲ ಹೆದರ್ ಬಿಡ್ತಾರೆ. ಸೇನಾ ಮುಖ್ಯರು ಬರ್ತಾರೆ, ಭೀಮನ ಮತ್ತೆ ಕೃಷ್ಣನ ಕಾಲುಗಳನ್ನ ಮುಟ್ಟಿ ನಮಸ್ಕಾರ ಮಾಡ್ತಾರೆ. ನಗರದ ದೇಶದ ಗೌರವ ಬೇರೆ ಯಾರಿಗೂ ಇರೋದೇ ಇಲ್ವೇ? ದೇಶದ ಗೌರವ ಬೆಳಿಬೇಕು ಅಂದ್ರೆ ಸರ್ವಾಧಿಕಾರಿ ಜರಾಸಂಧ ತನ್ನ ಅಹಂಕಾರವನ್ನು ಮಾತ್ರ ಹುಟ್ಟು ಹಾಕಿದ್ನೋ ಏನೋ ಗೊತ್ತಿಲ್ಲ. ಈ ರಾಜತಂತ್ರ ಅನ್ನೋದೇ ಕಷ್ಟವಾಗಿದ್ದು. ಜರಾಸಂಧ ಬಲಿ ಕೊಡ್ಲಿಕ್ಕೆ ಅಂತ ಸೆರೆ ಹಿಟ್ಟಿದ್ದಂತಹ ಸಮಸ್ತ ರಾಜರನ್ನು ಕೃಷ್ಣ ಆ ದಿನವೇ ಬಿಡಿಸ್ತಾನೆ, ಎಲ್ರನ್ನು ಸ್ವತಂತ್ರರನ್ನಾಗಿ ಮಾಡಿ ಕಳಿಸ್ತಾನೆ. ಇದ್ದಕ್ಕಿದ್ದ ಹಾಗೆ ಸಾಗರದ ಮೇಲಿಂದ ಗಾಳಿ ಶುರು ಆದ ಹಾಗೆ ಯುಯುಧಾನನಿಗೆ ಅನ್ಸುತ್ತೆ. ಜಿನಿಗೆ ಮೈ ಮೇಲೆ ನಿಂತಿದ್ದ ಬೆವರು ತಣ್ಣಗಾಗಿ ಒಂದ್ ರೀತಿಯ ಹಿತ ಅನ್ಸುತ್ತೆ. ಒಂದಿಷ್ಟು ನೀರಿದ್ದಿದ್ರೆ ಎದೆ, ಭುಜ, ಹೊಟ್ಟೆ, ಬೆನ್ನುಗಳ ಅಂಟನ್ನ ತೊಳ್ಕೊಂಡು
ಒರೆಸ್ಕೊಳ್ದೆ ಗಾಳಿಗೆ ಬಿಟ್ರೆ ಇನ್ನೂ ಹಿತ ಅನ್ಸುತ್ತಲ್ವಾ ಅಂತ ಯುಯುಧಾನ ಅಲ್ಲೇ ಸುತ್ತ ನೋಡ್ತಾನೆ. ಮೂಲೆಯಲ್ಲಿ ಮಣ್ಣಿನ ಮಡಿಕೆ ಇರುತ್ತೆ, ಪಕ್ಕದಲ್ಲಿ ಮೊಗೆ ಇರುತ್ತೆ, ಅದರಲ್ಲಿ ತುಂಬಿಕೊಂಡು ಬೆವರನ್ನೆಲ್ಲ ತೊಳ್ಕೊಳ್ತಾನೆ. ನಂತರ ಶರೀರ ಬೆವರನ್ನ ಕಳ್ಕೊಂಡಷ್ಟು ತುಂಬಿಕೊಳ್ತಾನೆ. ಮನಸ್ಸು ಸಾಗರದ ಕಡೆಗೆ ಮತ್ತೆ ಹೋಗುತ್ತೆ. ಒಂದೊಂದು ಸಲವೂ ಹಿಗ್ಗಲ್ಸಿ ವಿಶಾಲ ಆಗ್ತಿರೋ ಸಾಗರ ಒಮ್ಮೊಮ್ಮೆ ಸೇದುಕೊಂಡು ಸಣ್ಣಗಾಯ್ತಾ ಅಂತ ಅವನಿಗನ್ಸುತ್ತೆ. ಈಗಂತೂ ಇಡೀ ಸಾಗರ ಒಂದು ನೋಟದ ಹಿಡಿತಕ್ಕೆ ಸಿಕ್ಕಿದ ಹಾಗೆ ಅನಿಸಿ ಅವನು ಅದನ್ನ ನೆಟ್ಟ ದೃಷ್ಟಿಯಿಂದ ನೋಡೋಕೆ ಶುರು ಮಾಡ್ತಾನೆ. ಸಾಗರ ಪರ್ಯಂತ ರಾಜರುಗಳನ್ನೆಲ್ಲರನ್ನು ಗೆದ್ದು ಅಥವಾ ವಿಶ್ವಾಸದಿಂದ ಒಲಿಸ್ಕೊಂಡು ಮಾಡೋ ಸಮಾರಂಭನೆ ಈ ರಾಜಸೂಯ ಅನ್ನೋದು. ದೊಡ್ಡ ಬಂಡೆಯನ್ನು ಒಡೆದ ನಂತರ ಗುಂಡಿ ತೋಡೋದೇನು ಮಹಾ ಕೆಲಸ ಅಂದ್ರೆ, ಜರಾಸಂಧನನ್ನೇ ಕೊಂದ ನಂತರ ಆ ಸುದ್ದಿ ಆರ್ಯ ಜಗತ್ತಲ್ಲೆಲ್ಲ ಹರಡ್ತಾ ಹೋಯ್ತು. ಪಾಂಡವರು ಮಾಡೋ ರಾಜಸೂಯಕ್ಕೆ ಯಾವ ರಾಜರು ಇಲ್ಲ ಅನ್ನೋಕ್ಕೆ ಸಾಧ್ಯವೇ ಆಗ್ಲಿಲ್ಲ. ಏಕೆಂದ್ರೆ ಜರಾಸಂಧನಂತನವನನ್ನೇ ಕೊಂದವನು ಅಂತ ಹೇಳ್ಬಿಟ್ಟು ಉಳಿದವರೆಲ್ಲರೂ ಭೀತರಾದ್ರು. ಭೀಮನ ನೋಡಿದ ತಕ್ಷಣ ಅವರುಗಳೇನೆ ತಂದು ಕಪ್ಪ ಕಾಣಿಕೆಗಳನ್ನ ಕೊಡ್ತಿದ್ರು. ಈ ತರ ಪೂರ್ವ ದಿಕ್ಕಿನಿಂದ ಭೀಮ ಕಪ್ಪ ಕಾಣಿಕೆಗಳನ್ನ ಹೇರಿ ತಂದ ಗಾಡಿಗಳು ಅವೆಷ್ಟೋ ಲೆಕ್ಕವೇ ಇಲ್ದಿರೋಷ್ಟು. ಇನ್ನು ಅರ್ಜುನ ಉತ್ತರಕ್ಕೆ, ಸಹದೇವ ದಕ್ಷಿಣಕ್ಕೆ, ನಕುಲ ಪಶ್ಚಿಮಕ್ಕೆ ಹೋಗಿ ಅವರು ಕೂಡ ಸಾಕಷ್ಟು ಕಪ್ಪ ಕಾಣಿಕೆಗಳನ್ನು ತಗೊಂಡು ಬಂದಿದ್ರು. ಆಗ ಈಗ ಇದ್ದಕ್ಕಿದ್ದ ಹಾಗೆ ಯುಯುಧಾನನಿಗೆ ಒಂದು ರೀತಿಯ ನಿರಾಶೆಯ ಆಲೋಚನೆ ಬರುತ್ತೆ. ಅಲ್ಲ, ಭೀಮ ಅರ್ಜುನನ ಬದಲು ನನ್ನನ್ನು ಜೊತೆಗೆ ಇನ್ನೊಬ್ರ್ಯಾರನ್ನ ಕರ್ಕೊಂಡು ಬಲರಾಮನನ್ನು ಕರ್ಕೊಂಡು ಹೋಗಿದ್ರೆ ನಮ್ಮ ಕೈಯಲ್ಲಿ ಜರಾಸಂಧನನ್ನ ಕೊಲ್ಲಕ್ಕೆ ಆಗ್ತಾ ಇರ್ಲಿಲ್ವಾ? 70 ವರ್ಷದ ಮುದುಕನಿಗೆ ದಮ್ಮು ಬರೆಸಿ ಉಸಿರು ಹಿಡದೆ ಹಾಕಕ್ಕೆ ಆ ಭೀಮನೇ ಬೇಕಿತ್ತ? ನಾನೇ ಮಾಡ್ತಿದ್ನಲ್ವಾ? ಅಥವಾ ಕೃಷ್ಣ ಕೂಡ ಸುಲಭವಾಗಿ ಕೆಲಸ ಮಾಡ್ಬೋದಾಗಿತ್ತಲ್ವಾ? ಜರಾಸಂಧನನ್ನ ಮುಗಿಸಿದ ಕೀರ್ತಿ ಮಥುರೆಯನ್ನು ಬಿಟ್ಟು ಓಡ್ ಬಂದ ನಮಗ್ ದಕ್ತಿತ್ತು. ಹಾಗೆ ನಾವು ಕೂಡ ರಾಜಸೂಯ ಯಾಗ ಮಾಡಬಹುದಾಗಿತ್ತು. ಭೀಮನಿಗೆ ಕಪ್ಪ ಕೊಟ್ಟ ಪೂರ್ವ ದೇಶದ ರಾಜರು ನಮಗೂ ಕೊಡ್ತಾ ಇದ್ರು. ಉಳಿದ ಕಡೆನೂ ದಿಗ್ವಿಜಯ ಮಾಡಬಹುದಾಗಿತ್ತಲ್ವಾ ಅಂತ ಅನ್ಕೊಳ್ತಾನೆ. ಅಷ್ಟರಲ್ಲಿ ಮತ್ತೆ ಇದ್ದಕ್ಕಿದ್ದ ಹಾಗೆ ಸೆಕೆ ಆದಂಗೆ ಭಾಸ ಆಗತ್ತೆ ಅವನಿಗೆ. ಅರೆ, ಈಗ ತಾನೇ ಮೈಯೆಲ್ಲ ತೊಳ್ಕೊಂಡು ಹಿತವನ್ನ ಕಂಡಿದ್ದೆ, ಮತ್ತೆ ಮೈ ಬೆವರ್ತಾ ಇದೆಯಲ್ಲ ಅಂತ ಅನ್ಕೋತಾನೆ. ಮತ್ತೊಂದು ಯೋಚನೆ ಬರುತ್ತೆ. ಹೇಳಿದ ಹಾಗೆ ಕೇಳೋ ಜನರಲ್ಲ ಈ ಯಾದವರು. ಇಷ್ಟು ವಯಸ್ಸಾಗಿ ಕೂಡ ಉತ್ಸವಗಳಲ್ಲಿ ಇಬ್ರು ಕಂಕಳು ಹಿಡಿದು ಎತ್ಕೊಂಡು ಬಂದು ಕೂರಿಸಿದಾಗ ಸಿಂಹಾಸನದ ಮೇಲೆ ಕೂತ್ಕೊಳ್ಳೋದು ಬಿಟ್ಟು ಮತ್ತೇನು ಮಾಡೋಕ್ಕೂ ನಮ್ಮ ರಾಜ ಉಗ್ರಸೇನನಿಗೆ ಕೈಲಾಗಲ್ಲ. ಆದ್ರೂ ಕೂಡ ಸಿಂಹಾಸನದಿಂದ ಕೆಳಗಿಳಿಯೋ ಮನಸ್ಸು ಅವನಿಗಿಲ್ಲ. ಅವನು ಇಳಿದ್ರೆ ತಾನು ಪಟ್ಟ ಏರಬಹುದು ಅನ್ನೋ ಆಸೆ ಹಿರಿಯ ಬಲರಾಮನಿಗಿದೆ. ತನ್ನ ಜ್ಯೇಷ್ಠತ್ವವನ್ನ ಕಡೆಗಣಿಸಿ ಕೃಷ್ಣ ಪ್ರಮುಖ ಆಗ್ತಾ ಇದ್ದಾನೆ ಅನ್ನೋ ಗೊಣಗು ಅವನಿಗೆ ಮೊದಲಿಂದಲೂ ಇದೆ. ಇನ್ನು ಬಲರಾಮ ರಾಜ ಆದ್ರೆ ಕೃಷ್ಣನ ಕೆಲಸ ಕಾರ್ಯಗಳಿಗೆಲ್ಲ ಅಡ್ಡಿ ಆಗತ್ತೆ. ಯಾಕೆಂದ್ರೆ ಯಜಮಾನಿಕೆಯ ಅಡ್ಡ ಸರಪಳಿಯನ್ನ ಅವನು ಹಾಕಿಬಿಡ್ತಾನೆ. ಕೃಷ್ಣನ ಒಪ್ಪಿಗೆ ಇಲ್ಲದೆ ಬಲರಾಮ ರಾಜ ಆಗೋ ಹಾಗಿಲ್ಲ. ಬಲರಾಮ ಇರುವಾಗ ಕೃಷ್ಣ ಸಿಂಹಾಸನ ಹತ್ತೋ ಆಗಿಲ್ಲ. ಹತ್ತಬೇಕು ಅನ್ನೋ ಅಪೇಕ್ಷೆನೂ ಅವನಿಗೆ ಇಲ್ಲ. ಇದುವರೆಗೂ ಒಂದೇ ಒಂದು ದಿನವಾದ್ರೂ ಅವನು ಈ ಆಸೆಯನ್ನ ವ್ಯಕ್ತಪಡಿಸಿ ನನ್ನ ಜೊತೆ ಮಾತಾಡೇ ಇಲ್ಲ. ತನ್ನ ಮನಸ್ಸಿನಲ್ಲಿ ಇರೋ ಕೆಲಸ ಆಗ್ತಾ ಇದ್ರೆ ಸಾಕಷ್ಟೇ ಅವನಿಗೆ. ತನಗೋದು ಅಪಕೀರ್ತಿಗನ್ನ ಅವನು ಮನಸ್ಸಿಗೆ ಹಚ್ಕೊಳ್ಳೋದೇ ಇಲ್ಲ ಅಂದ್ಕೊಳ್ತಾ ತನ್ನ ವಸ್ತ್ರದಿಂದ ಬೆನ್ನು ಕುತ್ತಿಗೆ ಎದೆಗಳನ್ನ ಒರೆಸ್ಕೊಳ್ತಾನೆ. ಹೊರಗಡೆ ಬಿಸಿಲು ಮರೆಯಾಗಿ ಸ್ವಲ್ಪ ಮೋಡ ಸೇರ್ಕೊಳ್ತಾ ಇರುತ್ತೆ. ಇವತ್ತೇನಾದ್ರೂ ಮಳೆ ಆಗಬಹುದಾ ಅಂತ ದೃಷ್ಟಿಯನ್ನು ಎತ್ತಿ ನೋಡ್ತಾನೆ. ಹೆಚ್ಚು ಕಡಿಮೆ ದಿನ ಹೀಗೆ ಆಗ್ತಾನೆ ಇದೆ. ನಿರಾಸೆಯಿಂದ ದೃಷ್ಟಿಯನ್ನ ಇಳಿಸ್ಬೇಕಾದ್ರೆ ಅಷ್ಟೊಂದು ಹಚ್ಕೊಳ್ಳೋದು ಇಲ್ಲ ಅನ್ನೋದು ನಿಜ ಅಲ್ಲ. ಕೃಷ್ಣ ಮನಸ್ಸಿಗೆ ಹಚ್ಕೊಳ್ತಾನೆ, ಆದ್ರೆ ಮನಸ್ಸನ್ನ ಕುದಿಯೋಕೆ ಬಿಡೋದಿಲ್ಲ. ಸಮಯ ಬಂದ್ರೆ ಎದ್ದು ನಿಲ್ತಾನೆ. ಹಾಗೆ ನಿಲ್ದಿದ್ರೆ ಯಾರು ತಾನೇ ಮರ್ಯಾದೆ ಕೊಡ್ತಾರೆ ಅಂತ ಯುಯುಧಾನನಿಗೆ ಅನ್ಸುತ್ತೆ. ಜೊತೆಗೆ ಇದರ ಜೊತೆಗೇನೆ ಶಿಶುಪಾಲನ ನೆನಪು ಉಕ್ಕಿ ಬರುತ್ತೆ. ನಿಜ ಅಂತ ತನ್ನ ಮನಸ್ಸನ್ನ ತಾನೇ ಸಮರ್ಥನೆ ಮಾಡಿಕೊಳ್ತಾನೆ. ಅಜೇಯನಾಗಿದ್ದ ಜರಾಸಂಧನನ್ನ ಕೊಂದಾಗ ಶಿಶುಪಾಲ ಕೂಡ ದಂಗು ಬಡಿದು ಹೋಗಿದ್ದ. ಆದ್ರಿಂದಲೇ ಭೀಮನಿಗೆ ಅವನು ಕಪ್ಪ ಕಾಣಿಕೆಯನ್ನ ಕೊಟ್ಟು ಕಳಿಸಿದ್ದ. ಪಾಂಡವರ ಜೊತೆಗೆ ಅವನಿಗೆ ವೈರದ ಕಾರಣವೂ ಇಲ್ದವಲ್ಲ. ರಾಜಸೂಯ ಯಾಗಕ್ಕೆ ಅಂತ ಇಂದ್ರಪ್ರಸ್ಥಕ್ಕೆ ಬಂದ ನಂತರ ರಾಜಸೂಯದ ಹಿನ್ನೆಲೆಯಲ್ಲಿರೋನು ಕೃಷ್ಣ ಅನ್ನೋದು ಅವನಿಗೆ ಗೊತ್ತಾಗುತ್ತೆ. ಮಥುರೆಯ ಯಾದವರಿಗೆ ಆಗದ ಅಂದ್ರೆ ಹಿಂದೆ ಜರಾಸಂಧನಿಂದ ಅನುಕೂಲ ಪಡೆದ ರಾಜರುಗಳ ಗುಂಪನ್ನ ಅಲ್ಲೇ ಸೇರಿಸಿರ್ತಾನೆ. ಪ್ರಥಮ ಸತ್ಕಾರದ ಪ್ರಶ್ನೆ ಬಂದಾಗ
ಯಾರಿಗ್ ಮಾಡಿದ್ರು ಅವ್ನು ಸುಮ್ಮನಿರ್ತಿದ್ನೇನೋ ಗೊತ್ತಿಲ್ಲ. ಅವನೇನು ಈ ಗೌರವಕ್ಕೆ ಆಸೆ ಪಟ್ಟಿರ್ಲಿಲ್ಲ, ಯಾಕೆಂದ್ರೆ ಅದು ಸಿಕ್ಕೋ ಸಂಭವ ಇಲ್ಲ ಅನ್ನೋದು ಅವನಿಗೆ ಗೊತ್ತಿರುತ್ತೆ. ರುಕ್ಮಿಣಿ ಜೊತೆಗೆ ಅವನ ಮದುವೆಯನ್ನು ಜರಾಸಂಧ ನಿಶ್ಚಯ ಮಾಡಿದ್ದಾಗಿರುತ್ತಲ್ಲ, ಅವಳನ್ನ ನಿನಗೆ ಕೊಡಿಸ್ತೀನಿ ಅಂತ ಕೂಡ ಆ ಜರಾಸಂಧ ಆಶ್ವಾಸನೆ ಕೊಟ್ಟಿರ್ತಾನೆ. ಮಥುರೆಯ ನೆಲವನ್ನ ನೆಲಸಮ ಮಾಡೋ ಒಂದು ಮಹತ್ ಕಾರ್ಯದ ಉದ್ದೇಶಕ್ಕೆ ಇವನನ್ನ ಮೇಲ್ವಿಚಾರಕನಾಗಿ ಉಪಯೋಗಿಸ್ಕೊಂಡಿರ್ತಾನೆ. ಇವನು ಕೂಡ ಸಮರ್ಪಕವಾಗಿ ಆ ಕೆಲಸವನ್ನ ನಿರ್ವಹಣೆ ಮಾಡಿದ್ದಕ್ಕೆ ಆ ರುಕ್ಮಿಣಿಯನ್ನ ನಿನಗೆ ಕೊಡಿಸ್ತೀನಿ ಅಂತ ಕೂಡ ಅವನು ಹೇಳಿರ್ತಾನೆ. ಆದ್ರೆ ಈಗ ಯಾವುದು ಆಗಿರೋದಿಲ್ಲ. ನಿರಾಸೆ, ಅವಮಾನ ಎರಡು ಕೂಡಿದಾಗ ನೆನಪು ಕ್ಷೀಣ ಆಗೋಕೆ ಹೇಗೆ ಸಾಧ್ಯ? ಹಾಗಾಗಿ ಶಿಶುಪಾಲ ಯಾವುದನ್ನು ಮರೆತಿರೋದಿಲ್ಲ. ತನ್ನ ಹಳೆ ಸ್ನೇಹಿತರ ಗುಂಪು ಕಟ್ಟಿಕೊಂಡು ಕೃಷ್ಣನ ಪ್ರಥಮ ಸತ್ಕಾರವನ್ನ ಅವನು ವಿರೋಧ ಮಾಡಿರ್ತಾನೆ. ಅವನು ಹೇಳಿದ ವಾದಗಳನ್ನ ಪೂರ್ತಿ ತೆಗೆದುಹಾಕೋಕ್ಕೂ ಆಗೋದಿಲ್ಲ. ಅವನು ಹೇಳಿರ್ತಾನೆ, ಧರ್ಮರಾಜ, ನಿನಗೂ ಕೃಷ್ಣನಿಗೂ ಸ್ವಂತ ಸ್ನೇಹ ಅನ್ನೋದಿದ್ರೆ ಅರಮನೆಯ ಒಳಭಾಗಕ್ಕೆ ಕರ್ಕೊಂಡು ಹೋಗು, ಬೇಕಾದ ಹಾಗೆ ಮರ್ಯಾದೆ ಮಾಡು. ಆದ್ರೆ ಇಷ್ಟೆಲ್ಲ ರಾಜರು ಸೇರಿರ್ಬೇಕಾದ್ರೆ ಯಾವ ಲೆಕ್ಕದ ಮೇಲೆ ಅವನಿಗೆ ಈ ಗೌರವ ಕೊಡ್ತಿದ್ಯಾ? ಅದ್ರ ಜೊತೆಗೆ ಉಳಿದವ್ರನ್ನು ಕೂಡ ಕೀಳ್ಗಳಿತಾ ಇದೆಯಲ್ಲ ನೀನು. ನಾವೆಲ್ಲರೂ ಪಟ್ಟಾಭಿಷಿಕ್ತರಾಗಿ ಸಿಂಹಾಸನದ ಮೇಲೆ ಕೂರ್ತಾ ಇರೋ ರಾಜರು. ಇವನ್ ನೋಡಿದ್ರೆ ಪಟ್ಟಾಭಿಷಕ್ತನೂ ಅಲ್ಲ, ಹೋಗ್ಲಿ ಅಂದ್ರೆ ಜ್ಯೇಷ್ಠನೂ ಅಲ್ಲ, ಯುವರಾಜನಾಗೋಕ್ಕೂ ಕೂಡ ಅರ್ಹನಾಗದೇ ಇರೋಂತಹ ಒಬ್ಬ ಸಾಧಾರಣ ಕ್ಷತ್ರಿಯ ಇವನು. ಸಾಧಾರಣನ ಪ್ರಥಮ ಸ್ಥಾನದಲ್ಲಿ ಕುಳ್ಳಿರಿಸಿ ಸಿಂಹಾಸನ ರೂಢರನ್ನ ಅನಂತರದ ಸಾಲಲ್ಲಿ ಕೂರಿಸೋ ನಿನ್ನ ಕೆಲಸ ನಮಗೆಲ್ಲ ಮಾಡೋ ಅವಮಾನ ಅಲ್ವೇ ಅಂತ ಕೇಳಿರ್ತಾನೆ. ಈ ವಾದವನ್ನ ತಿರಸ್ಕರಿಸೋದಾದ್ರೂ ಹೇಗೆ? ತಮಗೆ ಇಷ್ಟೆಲ್ಲ ಮಾಡಿದ ಕೃಷ್ಣನನ್ನ ಮೊದಲ ಸ್ಥಾನದಲ್ಲಿ ಕೂಡಿಸಿ ಕೃತಜ್ಞತೆ ತೋರ್ಸಕ್ಕೆ ಬಯಸಿರೋದು ಪಾಂಡವರಿಗೆ ಸಹಜವಾದದ್ದು. ಆದ್ರೆ ಆ ಸ್ಥಾನಕ್ಕೆ ಕೃಷ್ಣ ಯಾವತ್ತೂ ಆಸೆ ಪಟ್ಟಿರ್ಲಿಲ್ಲ. ಇಲ್ಲ ಅಂದ್ರೆ ಪಾಂಡವರ ಮನಸ್ಸನ್ನ ಅರಿತು ತನ್ನ ವಂಶದಲ್ಲಿ ರಾಜಸೂಯ ನಡೆಸಿದ್ರು ಅನ್ನೋ ಉಪಕೃತ ಭಾವದಿಂದ ಹಸ್ತಿನಾವತಿಯ ಉಳಿವಿಗೂ ಕೂಡ ಕಂಟಕನಾಗಿದ್ದಂತಹ ಜರಾಸಂಧನನ್ನ ನಿರ್ಮೂಲ ಮಾಡಿಸಿದವನು ಅನ್ನೋ ಮೆಚ್ಚುಗೆಯಿಂದಲೇನೆ ಭೀಷ್ಮರು ಕೃಷ್ಣನ ಹೆಸರನ್ನು ಸೂಚಿಸಿದ ತಕ್ಷಣವೇ ಇವನು ಯಾಕೆ ಒಪ್ಕೊಂಡ? ಇವನು ಹೇಳಬಹುದಾಗಿತ್ತು, ನನಗೆ ಬೇಡ, ನಾನು ವಯಸ್ಸಲ್ಲಿ ತುಂಬ ಚಿಕ್ಕವನು ಅಂತ. ಆಗೆಷ್ಟು ಅವನಿಗೆ 35 ಅಥವಾ 36 ವರ್ಷ ಇರಬಹುದು, ಅಥವಾ ಇನ್ನೊಂದೆರಡು ವರ್ಷ ಕಡಿಮೆನೂ ಇರಬಹುದು. ಯಾರಾದರೂ ಹಿರಿಯರಿಗೆ ಮಾಡಿ ಅಥವಾ ಪಟ್ಟಾಭಿಷಿಕ್ತರಿಗೆ ಮಾಡಿ ಅಂತ ಅವನು ಯಾಕೆ ಹೇಳಲಿಲ್ಲ ಆವಾಗ? ತನ್ನ ಮರ್ಯಾದೆಯನ್ನು ಪ್ರಶ್ನಿಸಿದ ಶಿಶುಪಾಲನನ್ನ ಆಹ್ವಾನಿಸಿದ ಅವನು. ಅಲ್ಲೇ ನೆರೆದಿದ್ದ ಸಮಸ್ತರ ಸಮಕ್ಷಮದಲ್ಲಿ ದ್ವಂದ್ವ ಯುದ್ಧ ನಡೀತು. ಶಿಶುಪಾಲ ಕೂಡ ಏನ್ ದುರ್ಬಲ ಏನಾಗಿರ್ಲಿಲ್ಲ. ಒಂದ್ ವೇಳೆ ಅಕಸ್ಮಾತ್ ಕೃಷ್ಣನೇ ಸತ್ತಿದ್ರೆ ಅಂತ ಯುಯುಧಾನನಿಗೆ ಈಗ ಅನ್ಸುತ್ತೆ. ಮಂದಲಿಗೆ ಮೇಲೆ ಅಂಗಾತ ಚಾಚಿ ಕಾಲ್ ಚಾಚ್ಕೊಳ್ತಾನೆ, ಕಣ್ಣುಗಳು ತಮಗ್ ತಾವೇ ಮುಚ್ಕೊಳುತ್ತವೆ, ಇನ್ನೊಮ್ಮೆ ನಿದ್ದೆ ಮಾಡ್ಬೇಕು ಅಂತ ಅವನಿಗನ್ಸುತ್ತೆ. ಈ ಬೇಸಿಗೆನೆ ಹಾಗೆ, ಅದು ಸಮುದ್ರದ ದಡದಲ್ಲಿ ಅಂತ ಮನಸ್ಸನ್ನ ಶಾಂತ ಮಾಡ್ಕೊಳಕ್ ಪ್ರಯತ್ನ ಮಾಡ್ಬೇಕಾದ್ರೆ ಮತ್ತೆ ಇಂದ್ರಪ್ರಸ್ಥದ ನೆನಪು ಯುಯುಧಾನನಿಗೆ ಬರುತ್ತೆ. ಇಡೀ ರಾಜಸೂಯದಲ್ಲಿ ನಾವೆಲ್ಲ ಅಲ್ಲೇ ಇದ್ವಲ್ವಾ, ಏನು ವೈಭವ ಇತ್ತು, ಎಷ್ಟು ಜನ, ಏನು ಸತ್ಕಾರ ಅಂತ ಅನ್ಸುತ್ತೆ ಇವನಿಗೆ. ಶಿಶುಪಾಲನನ್ನ ಕೊಂದು ಅವನ ಶರೀರಕ್ಕೆ ಅಗ್ನಿ ಸಂಸ್ಕಾರ ಮಾಡಿ ಮುಗಿಸಿದ ನಂತರ ಕೃಷ್ಣ ನೇರವಾಗಿ ಪ್ರಥಮ ಸ್ಥಾನಕ್ಕೆ ಹೋಗಿ ಕೂತ್ಕೊಂಡ ನೆನಪು ಕೂಡ ಇವನಿಗೆ ಬರುತ್ತೆ. ಬಲರಾಮ ಕೂಡ ಅಲ್ಲೇ ಇದ್ದ ಅಲ್ವಾ, ಆಗನಿಂದಲೇನೆ ಬಲರಾಮನ ಮನಸ್ಸು ಹೆಚ್ಚು ಕಹಿ ಆಯ್ತಾ ಅನ್ನೋ ಪ್ರಶ್ನೆ ಈಗ ಯುಯುಧಾನನಿಗೆ ಕಾಣಿಸ್ಕೊಡುತ್ತೆ. ಆ ಸಮಾರಂಭದಲ್ಲಿ ಅವನೇನು ವಿರೋಧಿಸ್ಲಿಲ್ಲ, ಕಟು ನುಡಿಲೂ ಇಲ್ಲ. ಆದ್ರೆ ಮನಸ್ಸು ಕಹಿ ಆಗಿತ್ತೋ ಏನೋ ಪಾಪ. ಇಷ್ಟು ಯೋಚನೆ ಮಾಡ್ಕೊಂತಾನೆ ಯುಯುಧಾನನಿಗೆ ಮತ್ತೆ ನಿದ್ದೆ ಎಳೆಯುತ್ತೆ. ಮತ್ತೆರಡು ಸಲ ಆಕಳಿಕೆನೂ ಬರುತ್ತೆ. ಆ ವಯಸ್ಸಿಗೆ ಅಷ್ಟೆಲ್ಲ ಸಾಧಿಸಿರೋನು, ರಾಜಸೂಯದ ಸೂತ್ರಧಾರ ಇವನೇ ಅನ್ನೋ ಪ್ರಥಮ ಗೌರವಕ್ಕೆ ಅರ್ಹ ಅಲ್ವಾ ಇವನು? ಅರ್ಹತೆಗಿಂತ ಜ್ಯೇಷ್ಠತ್ವ ಕನಿಷ್ಠತ್ವಗಳು ಮುಖ್ಯ ಆಗತ್ವಾ ಅಥವಾ ಪಟ್ಟ ಮುಖ್ಯ ಆಗತ್ತಾ ಅಂತ ಯುಯುಧಾನ ಅನ್ಕೊಳ್ತಾ ಇರ್ಬೇಕಾದ್ರೇನೆ ನಿದ್ದೆ ಅವನನ್ನ ಆವರಿಸ್ಕೊಳುತ್ತೆ. ನಿದ್ದೆ ತಿಳಿತಾ ಇರುತ್ತೆ. ಪೂರ್ತಿ ಎಚ್ಚರ ಆಗೋಕ್ಕೆ ಮೊದಲು ಹೆಜ್ಜೆ ಸಪ್ಪಳನ್ನು ಕೇಳಿಸುತ್ತೆ, ಮಾತಾಡ್ತಿದ್ದ ಸದ್ದು ಕೇಳುತ್ತೆ. ಒಂದಂತೂ ನಂದಕ್ಕನದು ಅಂತ ಅರೆ ಎಚ್ಚರಿಕೆಯಲ್ಲೂ ಯುಯುಧಾನನಿಗೆ ಗೊತ್ತಾಗುತ್ತೆ. ಇನ್ನೊಂದು ಧ್ವನಿ ಯಾರ್ದು? ಉಚ್ಚಾರ ಸಹ ಏನೋ ವಿಚಿತ್ರ ಅನ್ಸುತ್ತಲ್ಲ ಅಂತ ಅನ್ಕೊಂಡಾಗ ಕೆಲವು ಶಬ್ದಗಳ ಅರ್ಥನೂ ಕೂಡ ಅವನಿಗೆ ಅರ್ಥ ಆಗೋದಿಲ್ಲ. ನಂದಕ ಕಿವುಡ ಅಂತ ಭಾವಿಸ್ಕೊಂಡೇನೋ ಅನ್ನ ಹಾಗೆ ಗಂಟಲು ಹರಿಯೋ ಹಾಗೆ ದೊಡ್ಡ ಧ್ವನಿಯಲ್ಲಿ ಬಂದವನು ಮಾತಾಡ್ತಾ ಇರ್ತಾನೆ. ನೀನು ಇಲ್ಲಿ ಮಲಗಿದ್ಯಾ ಅಂತ ಕ್ರತು ಹೇಳ್ದ.
ನಿದ್ದೆಗೆ ಭಂಗ ಆಗ್ಲಿಲ್ಲ ತಾನೆ ಅಂತ ಹೇಳ್ಬಿಟ್ಟು ನಂದಕ ಹತ್ರ ಬಂದು ಕೂಡೋ ಹಾಗೆ ತನ್ನ ಜೊತೆಯವನಿಗೂ ಹೇಳಿ ತಾನು ಕೂತ್ಕೋತಾನೆ. ಅವನ ಜೊತೆಗಿದ್ದವನು ಕೂಡ ಚಕ್ಕಳ ಮಕ್ಕಳ ಹಾಕೊಂಡ್ ಬಂದು ಕುಕ್ಕುರ್ಗಾಲಲ್ಲಿ ಕೂತ್ಕೊಳ್ತಾನೆ. ಆ ಇನ್ನೊಬ್ಬ ಅಭೀರ ಜಾತಿಯವನು ಅಂತ ನೋಡಿದ ತಕ್ಷಣ ಯುಯುಧಾನನ್ಗೆ ಗೊತ್ತಾಗುತ್ತೆ. ಅವನದು ಕಂದು ಬಣ್ಣ ಇರುತ್ತೆ, ಒಳ್ಳೆ ಎತ್ತರದಾಗಿರ್ತಾನೆ, ಸೀಳು ಮೈಕಟ್ಟು, ಮೊನಚಾದ ಗಲ್ಲ, ಮೂಗು, ದೃಷ್ಟಿಗಳು, ಕೈಲಿ ಆಳುದದ ದಪ್ಪ ಕೋಲಿಟ್ಕೊಂಡಿರ್ತಾನೆ. ಓಟದಲ್ಲಿ ಸೀಳು ನಾಯನ್ನು ಕೂಡ ಹಿಂದೆ ಹಾಕೋಷ್ಟು ತೆಳುವಾದ ಆದ್ರೆ ಗಟ್ಟಿ ಉದ್ದ ಕಾಲುಗಳಿರುತ್ತೆ ಅವನಿಗೆ. ಯುಯುಧಾನ ಎದ್ದು ಕೂತ್ಕೋತಾನೆ, ಮೈ ಮುರಿತಾನೆ. ಆಗ ನಂದಕ ಹೇಳ್ತಾನೆ, ನೋಡು ಮತ್ತೆ ಇವ್ರದು ಯಾದವ್ರದು ಅಂತ ಜಗಳ ಶುರು ಆಗಿದೆ. ಕೃಷ್ಣನನ್ನ ಕರೆದು ಈ ಸಲದ ತಪ್ಪು ಯಾದವ್ರದು ಅಂತ ತೋರಿಸ್ತೀನಿ ಅಂತ ಇವನು ಬಂದಿದ್ದಾನೆ. ಇಲ್ಲಿ ನೋಡಿದ್ರೆ ಕೃಷ್ಣ ಯಾವತ್ತು ಬರ್ತಾನೆ ಅಂತಲೇ ದಿನ ನಿಗದಿ ಆಗಿಲ್ಲ. ಹೀಗಾದ್ರೆ ಈ ಜಗಳ ಬಗೆಹರಿಯೋದು ಹೇಗೆ ಅಂತ ನಂದಕ ಕೇಳ್ತಾನೆ. ಈ ಜಗಳದ ವಿವರ ತಕ್ಕ ಮಟ್ಟಿಗೆ ಯುಯುಧಾನನಿಗೂ ಗೊತ್ತಿರುತ್ತೆ. ಅಂದ್ರೆ ಮೊದಲು ಇವ್ರು ಬಂದು ಸೇರ್ಕೊಂಡ್ರಲ್ಲ, ಈ ಅನರ್ಥ ಅದು ಈ ಅಭೀರರಿಗೆ ಸೇರಿದ್ದ ಜಾಗವಂತೆ. ಸೇರಿತ್ತು ಅಂದ್ರೆ ಅವ್ರು ಎಂದೂ ಒಂದು ಜಾಗದಲ್ಲಿ ನೆಲೆಯಾಗಿ ನಿಂತು ಭೂಮಿಯನ್ನ ಉತ್ತು ಬಿತ್ತಿ ಕೃಷಿ ಮಾಡಿದವರು ಅಲ್ಲ. ಕೃಷಿಯಿಂದ ಬೆಳೆ ತೆಗೆದು ದಿನಸಿ ಧಾನ್ಯಗಳನ್ನ ತಮ್ಮ ಆಹಾರದ ಪ್ರಧಾನ ಅಂಶವಾಗಿ ಉಪಯೋಗಿಸಿದ ಜನನೂ ಕೂಡ ಅವರಲ್ಲ. ಹಿಂಡು ಹಸುಗಳನ್ನ ಸಾಕೋದು, ಹುರಿ ಮುದಿ ಹಸುಗಳ ಮಾಂಸ, ಹಸುಗಳ ಹಾಲು, ಗಡ್ಡೆ ಗೆಣಸು, ಹಣ್ಣು ಹಂಪಲುಗಳಿಂದ ಜನ ಹೊಟ್ಟೆ ತುಂಬಿಸ್ಕೊಂತಿದ್ರು. ಅದರಲ್ಲಿ ಕೆಲವು ಗುಂಪು ಮಳೆಗಾಲಕ್ಕೆ ಮುನ್ನ ಮಟ್ಟಸವಾದ ಜಾಗಗಳಲ್ಲಿ ಗೋಧಿಯನ್ನು ಎರಚುತ್ತಿದ್ರು. ಅದು ಬೆಳೆದ ನಂತರ ಕುಯ್ದು ತೆನೆ ಬೆಳೆದು ಬಂಡೆ ಮೇಲೆ ರುಬ್ಬುಗಲ್ಲಿಂದ ನುಗ್ಗಿ ಬೇಯಿಸಿ ತಿನ್ನೋದು ಕೂಡ ಇತ್ತು. ಆದ್ರೆ ಆರ್ಯರ ಹಾಗೆ ನೇಗಿಲಿಂದ ಉಳೋದು ಅಥವಾ ಗೊಬ್ಬರ ಹಾಕೋದು, ಕಳೆ ಕೀಳೋದು, ಬೆಳೆ ಹುನುಸು ಮಾಡೋದು ಇವ್ಯಾವುದೂ ಅವ್ರಿಗೆ ರೂಢಿಯಲ್ಲಿರ್ಲಿಲ್ಲ. ಮಥುರೆಯ ಯಾದವರು ಬರೋಕ್ಕೆ ಮೊದಲು ಕೂಡ ಇಲ್ಲಿ ಆರ್ಯರು ಇದ್ರು. ಆದ್ರೆ ಮಥುರೆಯಿಂದ ಇಷ್ಟು ಜನರು ವಲಸೆ ಬಂದ ಮೇಲೆ ಹೆಚ್ಚು ಭೂಮಿಯನ್ನು ಉತ್ತು ಕೃಷಿ ಮಾಡೋದು ಇವ್ರಿಗೆ ಅನಿವಾರ್ಯನೇ ಆಗಿತ್ತು. ಬೆಳೆಯನ್ನ ಕಾಡು ಮೃಗಗಳಿಂದ ರಕ್ಷಿಸ್ಕೊಳ್ಳೋಕೆ ಹೊಲಕ್ಕೆ ಬೇಲಿ ಹಾಕ್ತಾ ಇದ್ರಾದ್ರೂ ಕೂಡ ಬೇಲಿ ಅಭೀರರ ಗುಂಪುಗಟ್ಟಲೆ ದನವನ್ನ ತಡೆಯುವಷ್ಟು ಗಟ್ಟಿಯಾಗಿರೋದು ಸಾಧ್ಯವೇ ಇರಲಿಲ್ಲ. ತಾವು ಸ್ವತಂತ್ರವಾಗಿ ದನ ಮೇಯಿಸೋ ಜಾಗಗಳಲ್ಲೆಲ್ಲ ಹೊಲಗಳನ್ನ ಮಾಡಿ ಯಾರು ಪ್ರವೇಶಿಸಿದಾಗೆ ಅಧಿಕಾರ ಸ್ಥಾಪಿಸಿರೋ ಇವ್ರ ಮೇಲೆ ಅವರು ಅಂದ್ರೆ ಆ ಅಭೀರ ತರುಣರು ಸಿಟ್ಟು ಮಾಡ್ಕೊಳ್ತಿದ್ರು. ತಾವೇನೆ ಮೊನಚಾದ ಬಾಣಗಳಿಂದ ಬೇಲಿಯನ್ನ ಮುರಿದು ದನಗಳನ್ನ ನುಗ್ಗಿಸ್ತಿದ್ರು. ಲೋಹದ ಮೊನಚು ಮೂತಿ ಹಾಕಿದ ಬಾಣ ಪ್ರಯೋಗದ ಆರ್ಯರಿಗೂ ಕೂಡ ಬರೀ ವಿಷದ ರಸದಲ್ಲಿ ಮುಳುಗಿಸಿದ ಬಿದಿರು ಮೂತಿಯ ಬಾಣದ ಅಭೀರರಿಗೂ ಕೂಡ ಆಗಾಗ ಜಗಳ ಆಗ್ತಾನೆ ಇತ್ತು. ಕೆಲವು ಸಲ ಯಾದವರು ಜಗಳಕ್ಕೆ ಯುದ್ಧದ ರೋಷವನ್ನ ತಂದುಕೊಂಡು ಸಿಕ್ಕದಷ್ಟು ಜನರನ್ನ ಕೊಂದು ಹಾಕ್ತಿದ್ರು. ಇನ್ನು ಅಭೀರರು ಬಿಡ್ತಾರ, ಅವರು ಕೂಡ ರಾತ್ರಿ ವೇಳೆ ಸಾಧಿಸಿ ಇವರು ಬೆಳೆದ ಹೊಲಗಳಿಗೆನೆ ಊರು ಮನೆಗಳಿಗೆ ಕೂಡ ಬೆಂಕಿ ಹಾಕ್ಬಿಡ್ತಾ ಇದ್ರು. ಮಥುರೆಯ ಸುತ್ತಮುತ್ತ ಬಹಳ ಹಿಂದೆ ನಾಗಜನರು ಕೂಡ ಇದೇ ರೀತಿಯ ಉಪದ್ರವವನ್ನ ಕೊಡ್ತಾ ಇದ್ರಂತೆ. ಅಪ್ಪನಂತಹ ಹಿರಿಯರು ಹುಡುಗರಾಗಿದ್ದಾಗ ಇವನ್ನೆಲ್ಲವನ್ನು ನೋಡಿದ್ರಂತೆ. ಚಿಕ್ಕ ವಯಸ್ಸಿನಲ್ಲಿ ಕೃಷ್ಣ ವ್ರಜದ ಕೃಷಿಕರ ಮನೆಯಲ್ಲಿ ಇದ್ದಾಗ ಯಮುನೆ ಆಚೆ ಭಾಗದಲ್ಲಿದ್ದ ನಾಗರು ಬಂದು ಹೀಗೇನೆ ಕಿರುಕುಳ ಕೊಡ್ತಾ ಇದ್ರಂತೆ. ಒಂದ್ಸಲ ನದಿ ದಾಟಿ ಬಂದಿದ್ದ ಅವರ ಪ್ರಮುಖರನ್ನ ನಂದಕ, ನಿಮ್ಮೂರಲ್ಲಿದ್ದಾಗ ಕೃಷ್ಣ ಒಬ್ಬ ನಾಗನನ್ನ ಕೊಂದನಂತಲ್ಲ, ಅವನ ಹೆಸರೇನು ಅಂತ ಯುಯುಧಾನ ಕೇಳ್ತಾನೆ. ಅವನ ಹೆಸರ ಅಂತ ನಂದಕ ಜ್ಞಾಪಿಸ್ಕೊಳ್ತಾನೆ. ಮುಖದ ತುಂಬಾ ಸುಕ್ಕುಗಳು ಬರೆದುವಂತೆ ಹಿಂಡಿ ತಲೆ ಕೆರ್ಕೊಳ್ತಾನೆ. ಆಮೇಲೆ ನೆನಪಾಗತ್ತೆ, ಕಾಳಿಯ ಅಂತ ಅಲ್ವಾ, ನಾವು ಹೋಗಿದ್ವಿ, ನದಿ ದಾಟಿ ಅವರು ಬರ್ತಾ ಇದ್ರು, ಪ್ರತಿದಿನ ಅಲ್ಲ, ಯಾವತ್ತೂ ಒಂದ್ ರಾತ್ರಿ ಕಣ್ಣು ತಪ್ಪಿಸಿ ಬಂದು ನಮ್ಮ ಬೆಳೆಗೆಲ್ಲ ಬೆಂಕಿ ಹಾಕಿ ಪರಾರಿ ಆಗ್ತಿದ್ರು. ನಾವು ಪ್ರತಿ ರಾತ್ರಿ ಕಾದ್ ಕೂತ್ಕೊಂತಿದ್ವಿ. ಒಂದಿನ ಸಿಕ್ಕಿದ್ರು ನೋಡು, ಆ ಕಾಳಿಯ ಒಬ್ಬನಲ್ಲ, ಇನ್ನು 3 ಜನರನ್ನ ಮುಗಿಸ್ಬಿಟ್ವಿ. ಆವತ್ತಿನಿಂದಲೇನೆ ಆ ಕಾಡನ್ ಬಿಟ್ಟು ದೂರ ಯಾವ ದಿಕ್ಕಿಗೆ ಎಷ್ಟು ದೂರ ಹೋದ್ರೋ ಯಾರಿಗ್ ಗೊತ್ತು ಅಂತೆಲ್ಲ ಹೇಳ್ತಾನೆ. ಆನಂತರ ಈಗ ಯಾಕೆ ಅದ್ ನೆನಪಾಯ್ತು ಅಂತ ಕೇಳಿದಾಗ, ಸುಮ್ಮನೆ ಕೇಳಿದೆ, ಏನೋ ಜ್ಞಾಪಕ ಬಂತು ಅಂತ ಯುಯುಧಾನ ಹೇಳ್ತಾನೆ. ಕೃಷ್ಣನಲ್ಲಾದ ಬದಲಾವಣೆಯ ನೆನಪು ಕೂಡ ಅವನಿಗೆ ಬರುತ್ತೆ. ವ್ರಜದಲ್ಲಿದ್ದಾಗ ಛಲ ಹಿಡಿದು ಕಾಲಿಯನನ್ನ ಕೊಂದು ಓಡಿಸ್ತಾನೆ. ಆಮೇಲೆ ಪಾಂಡವರು ಕಾಂಡವವನದಲ್ಲಿ ಕೃಷಿ ಭೂಮಿಯನ್ನ ಮಾಡುವಾಗ ಇನ್ನೊಂದು ಗುಂಪು ನಾಗರರು ಇವ್ರ ಮೇಲೆ ಬಿದ್ದಾಗ ಕೃಷ್ಣನೇ ಮುಂದಾಳತ್ವ ವಹಿಸಿಕೊಂಡು
ಅರ್ಜುನಾದಿಗಳಿಂದ ಇಡೀ ಕಾಡಿಗೆ ಬೆಂಕಿ ಹಾಕಿಸಿ ಅವರಲ್ಲಿ ಯಾರು ತಪ್ಪಿಸ್ಕೊಳ್ದೇ ಇರೋ ಹಾಗೆ ಸುತ್ತ ಬಾಣವನ್ನ ಹೊಡಿಸ್ತಾನಂತೆ. ಅದಾದ್ಮೇಲೆನೆ ನಮಗೆ ಇಲ್ಲಿ ಈ ಅಭೀರರ ಕಾಟನು ಶುರುವಾಗಿದ್ದು. ಬಲರಾಮ ಮತ್ತು ಕೃತವರ್ಮ ಇವರು ಆಗಾಗ ಅವ್ರಿಗೆ ತಕ್ಕ ಪಾಠವನ್ನು ಕಲಿಸ್ತಿದ್ರು. ಆಗ ಕೃಷ್ಣನೇ ಅಡ್ಡ ಬರ್ತಿದ್ದ. ಎರಡು ಪಕ್ಷಗಳನ್ನು ಒಟ್ಟಿಗೆ ಕೂಡಿಸಿ ಇಬ್ಬರಿಗೂ ಅನಾನುಕೂಲ ಆಗದೆ ಇರೋ ಹಾಗೆ ಒಪ್ಪಂದ ಮಾಡಿಸ್ತಿದ್ದ. ನಮಗೆ ಈಗ ಇರೋ ಕೃಷಿ ಭೂಮಿಗಳು ಸಾಕು, ಬೇಕಾದ್ರೆ ಅವನ್ನೇ ಒತ್ತುವರಿ ಮಾಡಿ ಬೆಳೆಸ್ಕೊಳ್ತೀವಿ. ಇನ್ನು ಕಾಡುಗಳನ್ನ ಹೊಸದಾಗಿ ನಾವು ಸುಡೋದಿಲ್ಲ. ನೀವು ಕೂಡ ನಿಮ್ಮ ದನಗಳನ್ನ ನಮ್ಮ ಬೇಲಿ ಹತ್ರ ಬರದ ಹಾಗೆ ನೋಡ್ಕೋಬೇಕು. ಕಾಡು ಮೃಗಗಳು ನಿಮ್ಮ ದನಗಳನ್ನ ಹೊಡೆದು ತಿನ್ನುತ್ತವೆ, ನಮ್ಮ ಭೂಮಿಗೂ ನುಗ್ಗುತ್ತೆ. ಅವುಗಳನ್ನ ಬೇಟೆ ಆಡ್ಬೇಕಾದ್ರೆ ನಮ್ಮನ್ನು ಕರೀರಿ, ನಾವು ಬರ್ತೀವಿ. ಆದ್ರೆ ಬೇಟೆ ಮಾಂಸ ಎಲ್ಲ ನಿಮ್ಮದೇ, ನಮಗೆ ಬೇಡ, ನಾವು ಮುಟ್ಟೋದಿಲ್ಲ ಅಂತ ಕೂಡ ಕೃಷ್ಣ ಹೇಳಿದ್ನಂತೆ. ಈ ಒಪ್ಪಂದವನ್ನ ಅವರು ಒಪ್ಕೊಂಡ್ರು ಕೂಡ ಬಲರಾಮ ಮತ್ತು ಕೃತವರ್ಮರು ವಿರೋಧಿಸಿದ್ರು. ಜೊತೆಯಲ್ಲಿ ಬೇಟೆ ಆಡೋದಂತೆ, ಮಾಂಸ ಎಲ್ಲ ಅವ್ರಿಗಂತೆ. ಉಳಿದಿರೋ ಕಾಡನ್ನ ಸುಟ್ಟು ಅದನ್ನ ನಾವು ಆಕ್ರಮಿಸ್ಕೊಳ್ಳೋದು ಬೇಡವಂತೆ. ದನ ಕಾಯೋ ಕಾಡು ಜನರಿಗೆ ವೀರ ಆರ್ಯರು ಹೆದರಿ ನಡೆಯೋದಾ? ನಿಜವಾಗ್ಲೂ ಪುಕ್ಕಲಿದ್ರೆ ಅವ್ರ ಜೊತೆಗೆ ನೀನು ಹೊಡೆದಾಟಕ್ಕೆ ಬರಬೇಡ, ಮನೆಯಲ್ಲಿ ಮುಸುಕು ಹಾಕೊಂಡು ಮಲ್ಕೋ ಅಂತ ಎಲ್ಲರೆದ್ರಿಗೂ ಬಲರಾಮ ಕೃಷ್ಣನಿಗೆ ಹೇಳಿರ್ತಾನೆ. ಆಗ ಕೃಷ್ಣ ಬಿಡಿಸಿ ಹೇಳ್ತಾನೆ, ನೋಡು, ನಾವು ಬರೋಕ್ಕೆ ಮೊದಲು ಅವರು ಈ ದೇಶದಲ್ಲಿ ಇದ್ದವರು, ಈಗ ಅವರು ಬದುಕಬೇಕು, ನಾವು ಬದುಕಬೇಕು. ಈಗ ಕೃಷಿಗೆ ಪರಿವರ್ತಿಸಿರೋ ಈ ಭೂಮಿ ನಮಗೆ ಸಾಕು. ಅಲ್ಲದೆ ಇಷ್ಟು ಸಮೃದ್ಧ ಬೆಳೆ ತೆಗೆಯೋ ನಾವು ಕಾಡು ಮೃಗಗಳ ಮಾಂಸದಿಂದ ಬದುಕೋದು ಬೇಕಾಗಿಲ್ಲ. ಅವರು ನಮ್ಮ ಹಾಗೆ ವ್ಯವಸಾಯ ಮಾಡಕ್ಕೆ ಬರೋದಿಲ್ಲ. ಹಾಗಾಗಿ ಅವರು ಆ ಮಾಂಸವನ್ನು ತಗೊಂಡ್ಲಿ, ಈ ಜಗಳ ಬೇಡ ಅಂತ ಹೇಳಿದಾಗ ಕೃಷ್ಣನ ಈ ಮಾತಿಗೆ ನಮ್ಮಪ್ಪ, ವಸುದೇವ, ಉಗ್ರಸೇನ ಎಲ್ಲರೂ ಒಪ್ಕೊಂಡಿದ್ರು. ಹಾಗಾಗಿ ಬಲರಾಮ, ಕೃತವರ್ಮ ಮತ್ತು ಇತರ ವೀರರು ಕೂಡ ಒಪ್ಕೊಳ್ಳೇಬೇಕಾಯಿತು. ಇದು ಕೂಡ ಒಂದು ರೀತಿ ಒಳ್ಳೆಯದೇ ಆಯಿತು. ಅನೋನ್ಯವಾಗಿ ಇಬ್ರು ಇರೋ ಹಾಗಾಗಿತ್ತು. ನಮ್ಮ ಇಂದ್ರೋತ್ಸವದ ದಿನ ಅವರೆಲ್ಲರೂ ಗಡಿಗೆಗಟ್ಟಲೆ ಹಾಲು, ಈಚಲು ಹೆಂಡ, ಹೋರಿ ಮಾಂಸ ತಂದು ಕೊಡ್ತಿದ್ರು. ನಾವು ಕೊಟ್ಟಂತಹ ಕೃತುಕ, ಸಕ್ತು, ಪಾಯಸಗಳನ್ನು ಚಪ್ಪರಿಸಿ ಊಟ ಮಾಡಿ ಹೋಗ್ತಾ ಇದ್ರು. ಕೃಷ್ಣನೇ ಮುಂದೆ ನಿಂತು ಅವರ ಹೆಂಗಸರು ಮಕ್ಕಳಿಗೆಲ್ಲ ಕ್ಷೀರ ಅನ್ನವನ್ನ ಸೌಟಿನ ತುಂಬ ಮೊಗದು ಇಕ್ತಿದ್ದ. ಈಗ ಯಾಕೆ ಮತ್ತೆ ಜಗಳ ಶುರು ಆಯಿತು ಅಂತ ಯುಯುಧನ ಅನ್ಕೊಳ್ಳುವಾಗ ಇದ್ದಕ್ಕಿದ್ದ ಹಾಗೆ ಅವನಿಗೆ ಒಂದು ಅಂಶ ನೆನಪಿಗೆ ಬರುತ್ತೆ. ಈ ಸಲ ಇಂದ್ರೋತ್ಸವದಲ್ಲಿ ಕೃಷ್ಣ ಊರಲ್ಲಿ ಇರೋದಿಲ್ಲ. ಇವರುಗಳನ್ನ ಯಾರನ್ನು ಅವರು ಊಟಕ್ಕೆ ಕರೆದಿರೋದಿಲ್ಲ. ಆ ಸಿಟ್ಟಿಗೆ ಏನಾದರೂ ಇವರು ತಂಟೆ ತೆಗೆದಿರಬಹುದಾ ಅಂತ ಅಂದ್ಕೊಂಡಾಗ ಕುಕ್ಕರ್ಗಾಲಲ್ಲಿ ಕೂತಿದ್ದ ಅಭೀರ ಹೇಳ್ತಾನೆ, ಕಾಡು ಸುಟ್ಟು ಹೊಸದಾಗಿ ಭೂಮಿಯನ್ನು ನಿಮ್ಮದೇ ಮಾಡ್ಕೊಳ್ಳಲ್ಲ ಅಂತ ಆ ಕೃಷ್ಣ ಎದುರಿಗೆ ಒಪ್ಪಂದ ಮಾಡಿದ್ನ ಇಲ್ವಾ? ಮೊನ್ನೆ ಅಕ್ಕೋ ಅಲ್ಲಿ ನೋಡು ಅಂದ್ಬಿಟ್ಟು ಕೂತಲಿಂದ ಹಿಂದಕ್ಕೆ ತಿರುಗಿ ಕಿಟಕಿ ಆಚೆಗೆ ದೂರದಲ್ಲಿ ಕಾಣ್ತಿದ್ದ ಒಂದು ಸಣ್ಣ ಗುಡ್ಡದ ಕಡೆಗೆ ಒಂದು ಬೆರಳು ತೋರಿಸ್ತಾನೆ. ಅದರ ಆಚೆಗೆ ಒಂದು ಕಾಡಿಗೆ ನಿಮ್ಮವರು ಬೆಂಕಿ ಹಾಕಿದ್ದಾರೆ. ಈಗ ಸೆಕೆಗಾಲ, ಕಾಡೆಲ್ಲ ಒಣಗಿ ನಿಂತಿದೆ. ಆ ಕಡೆಯಿಂದಲೇ ಉರಿ ಕಟ್ಟಿದ್ದಾರೆ. ಗಾಳಿ ಬೀಸಿ ಆ ಕಡೆಗೆ ಹಬ್ಲಿ ಅಂತ. ಅಷ್ಟು ದೂರದಲ್ಲಿ ನಾವು ಕೇತ್ರ ಮಾಡಬಹುದಾ? ನೀವು ಇರೋ ಹೊಲವನ್ನು ಬೇಕಾದ್ರೆ ಸುತ್ತ ಒತ್ತಿಸ್ಕೊಳ್ಬೋದು ಅಂತ ಒಪ್ಪಂದ ಆಗಿತ್ತಲ್ವೇ ಅಂತ ಅವನು ಹೇಳಿದಾಗ ನನಗೆ ಈ ಸಂಗತಿ ನಿಜವಾಗ್ಲೂ ಗೊತ್ತಿರೋದಿಲ್ಲ. ನಿನ್ನೆ ರಾತ್ರಿ ಸಿಕ್ಕಿದಾಗ ಬಲರಾಮನು ಇದನ್ನು ಹೇಳಲಿಲ್ವಲ್ಲ, ಹೇಳ್ತಿದ್ನೋ ಏನೋ ಗೊತ್ತಿಲ್ಲ. ದುರ್ಯೋಧನ ಬಂದು ಭಾರಿ ವಿಷಯ ಮನಸ್ಸಿನಲ್ಲಿ ಇದ್ದಿದ್ರಿಂದ ಅದನ್ನು ಮರ್ತ ಅಂತ ಕಾಣಿಸುತ್ತೆ. ಅಥವಾ ಕೃಷ್ಣ ಮಾಡಿದ ಒಪ್ಪಂದವನ್ನ ಉಲ್ಲಂಘಿಸಿರೋದು ತಪ್ಪು ಅಂತ ತೋರ್ಸಕ್ಕೆ ಈ ಥರ ಬೇಕಂತ ಹೇಳಲಿಲ್ವಾ ಅಂತ ಇವನು ಯೋಚನೆ ಮಾಡ್ತಾ ಇರಬೇಕಾದ್ರೆ ಮನಸ್ಸಿನ ಒಂದು ಭಾಗ ಅಭೀರನ ಮಾತಿನ ಉಚ್ಚಾರ ಮತ್ತು ವಾಕ್ಯ ರಚನೆಗಳನ್ನ ಗಮನಿಸ್ತಾ ಇರುತ್ತೆ. ಸ್ವಂ ಬದಲಿಗೆ ತೋಮ್ ಅಂತ ಇರ್ತಾನೆ, ಅಗ್ನಿ ಅನ್ನೋಕ್ಕೆ ಬದಲು ಅಗಣಿ ಅಂತಿರ್ತಾನೆ, ಕ್ಷೇತ್ರ ಅನ್ನೋಕ್ಕೆ ಕೇತ್ರ ಅಂತಿರ್ತಾನೆ, ಕೃಷ್ಣನನ್ನ ಕೃಷ್ಣ ಅಂತಿರ್ತಾನೆ. ನಮ್ಮ ಸಂಪರ್ಕ ಬೆಳೆದ ಹಾಗೆ ಅವರು ಕೂಡ ನಮ್ಮ ಭಾಷೆಯನ್ನ ಕಲಿತಿದ್ದಾರೆ ಅಂತ ಯುಯುಧನ ಅನ್ಕೊಳ್ತಾನೆ. ಸರಿ, ಈಗ ಏನ್ ಮಾಡ್ಬೇಕು ಹೇಳು ಅಂತ ಕೇಳಿದಾಗ ಅವನು ಹೇಳ್ತಾನೆ, ಕೃಷ್ಣ ಇದ್ದಿದ್ರೆ ಸರಿ ಮಾಡ್ತಿದ್ದ, ಅವನ ಮಿತ್ರ ನೀನು, ನಿಮ್ಮವ್ರಿಗೆ ಬುದ್ಧಿ ಹೇಳಿ ಇದನ್ನೆಲ್ಲ ಸರಿ ಮಾಡು ಅಂತಾನೆ. ಆಗ ಇನ್ನೊಂದು ಅಂಶ ಯುಯುಧನನ್ಗೆ ಗಮನಕ್ಕೆ ಬರುತ್ತೆ. ತನ್ನನ್ನು ಕಿವುಡ ಅಂತ ಏನಾದರೂ ಅಂದ್ಕೊಂಡ, ಇಷ್ಟು ಗಟ್ಟಿಯಾಗಿ ಮಾತಾಡ್ತಾನೆ ಇವನು, ಅಥವಾ ಇವನ ಅಭ್ಯಾಸನೇ ಹೀಗಿರಬಹುದಾ ಅಂತ ಅಂದ್ಕೊಂಡು ಮೆಲ್ಲಗೆ ಮಾತಾಡು, ನನಗೆ ಕಿವಿ ಕೇಳುತ್ತೆ
ಅಂತ ಹೇಳಿದ್ರು ಕೂಡ ಆಗ್ಲಿ ಆಗ್ಲಿ ಅಂತ ಹೇಳ್ಬಿಟ್ಟು ಅವನು ಮತ್ತೆ ಅಷ್ಟೇ ಗಟ್ಟಿಯಾಗಿ ಕಿರಿಚ್ಕೋತಾನೆ. ಆಗ ನಂದಕ ವಿವರಿಸ್ತಾನೆ, ಇಲ್ಲ ಇವರು ನಮ್ಮ ಆರ್ಯ ಭಾಷೆಯಲ್ಲಿ ಮಾತಾಡುವಾಗ ಅವರೆಲ್ಲರ ಗಂಟ್ಲು ಕೂಡ ಹೀಗೆ ಏರ್ಬಿಡುತ್ತೆ, ತಮ್ಮ ಭಾಷೆ ಮಾತಾಡುವಾಗ ಮಾತ್ರ ಸಾಧಾರಣವಾಗಿರುತ್ತೆ ಅಂತ ಹೇಳ್ತಾನೆ. ಸರಿ, ಈಗ ಯಾರಿಗೆ ಬುದ್ಧಿ ಹೇಳೋದು ಅಂತ ಯುಯುಧಾನ ಯೋಚನೆ ಮಾಡ್ತಾ ಕೂತ್ಕೊಳ್ತಾನೆ. ಇದುವರೆಗೂ ಗಮನದಿಂದ ತಪ್ಪಿಸ್ಕೊಂಡಿದ್ದ ಆ ಬೆವರು ಸಂಚಯ ಆಗಿರೋದು ಈಗ ಅವನಿಗೆ ಮತ್ತೆ ಅರಿವಾಗ್ತಾ ಹೋಗುತ್ತೆ. ಹುಟ್ಟಿದ್ದ ವಸ್ತ್ರದ ತುದಿಯಿಂದ ಮುಖ ಮೈಗಳನ್ನು ಒರೆಸ್ಕೊತಾ ಇರ್ಬೇಕಾದ್ರೆ ಅಭೀರ ಸೀಳು ನಾಯಿ ಹಾಗೆ ಚಂಗಂತ ಎದ್ದು ನಿಂತ್ಕೊಳ್ತಾನೆ. ಹೇಳ್ತಾನೆ, ಬಿಸಿಲು ವಾಲ್ತಾ ಇದೆ, ಹೊತ್ತು ಮುಳುಗೋಕೆ ಮುಂಚೆ ನಾವು ನಮ್ಮ ಗುಂಪನ್ನ ಕೂಡ್ಕೋಬೇಕು, ನಾನು ಮತ್ತೆ ಬರ್ಲಾ ಅಂತ ಹೇಳಿದಾಗ ತಾನು ಏನ್ ಮಾಡ್ಬೇಕು ಅಂತ ಯುಯುಧಾನನಿಗೆ ಇನ್ನು ತೋಚಿರೋದಿಲ್ಲ. ಬಾ ಅಂತ ಹೇಳಿ ಏನ್ ಮಾಡೋದು, ಮನೆಗೆ ಹೋಗಿ ಮೊದಲು ಅಪ್ಪನ ಕೈಲಿ ಮಾತಾಡ್ಬೇಕು, ಆನಂತರ ವಸುದೇವನ ಮನೆಗೆ ಹೋದ್ರೆ ಏನಾದ್ರೂ ಪರಿಹಾರ ಹೊಳೆಯುತ್ತೆ ಅಂತ ಅನ್ಕೊಳ್ತಾನೆ. ಅಭೀರ ಈಗ ಉದ್ದನೆಯ ಲಟ್ಟವನ್ನ ಬಲಗೈಲಿ ಹಿಡಿದು ಮೆಟ್ಲಿಳಿದು ದಡ ದಡ ಹೊಟ್ಟೋಗ್ತಾನೆ. ಯುಯುಧಾನ ಸ್ವಲ್ಪ ಹೊತ್ತು ಸುಮ್ಮನೆ ಇರ್ತಾನೆ. ಆ ನಂತರ ಕಿಟಕಿ ಹೊರಗಡೆ ತಲೆ ಇಟ್ಟು ನೋಡಿ ಹೇಳ್ತಾನೆ, ನಂದಕ ಅವನೊಬ್ನೇ ಹೋದ್ನಲ್ಲ, ಊರಲ್ಲಿ ನಮ್ಮವರು ಹೊಡೆದು ಗಿಡ್ದು ಮಾಡಲ್ವೇ ಅಂತ ಹೇಳಿದಾಗ ನಂದಕ ಹೇಳ್ತಾನೆ, ಇಲ್ಲ, ಹಾಗೆ ಸುಮ್ಮನೆ ಯಾರು ಜಗಳ ತೆಗಿಯೋದಿಲ್ಲ, ಅಲ್ಲದೆ ಅವನಿಗೆ ನಮ್ಮ ಮಾತು ಬರುತ್ತೆ ನೋಡು, ಊರಲ್ಲಿ ಕೆಲವ್ರ ಜೊತೆ ಚೆನ್ನಾಗಿ ಪರಿಚಯನೂ ಅವನಿಗಿದೆ, ಅವರು ಮನೆಗಳಿಗೆ ಹೋಗಿ ಅವನು ಅರಳು ತುಪ್ಪ ಅಥವಾ ಅರಳು ತುಪ್ಪದ ರೊಟ್ಟಿ ಅಥವಾ ಇನ್ನೇನಿರುತ್ತೋ ಅದನ್ನೆಲ್ಲ ಕೇಳಿ ತಿನ್ನದೆ ಹೋಗೋದಿಲ್ಲ, ದೊಡ್ಡ ಅಂತಸ್ತಿನ ನಿಮ್ಮಂಥವ್ರ ಮನೆಗಳಿಗೆ ಅವನು ಬರೋದಿಲ್ಲ ಅಷ್ಟೇ ಅಂತ ಹೇಳ್ತಾನೆ. ಸದ್ಯಕ್ಕೆ ಕಥೆಯನ್ನು ನಿಲ್ಲಿಸಿರ್ತೀನಿ. ನಮಸ್ಕಾರ.